ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನಮಸ್ಕಾರ. ಇವತ್ತು KERCಗೆ ಟಾಟಾ ಪವರ್ ಕಂಪ್ನಿಯವರು ಪ್ರೈವೇಟೈಸೇಷನ್ಗೋಸ್ಕರ ಅರ್ಜಿ ಸಲ್ಲಿಸಿದ್ರು. 23 ಕೊನೆ ದಿನ ಇದೆ. ನಮ್ದು ಏನಂದರೆ ಅರ್ಜಿ ಸಲ್ಲಿಸಿ ಪ್ರೈವೇಟೈಸೇಷನ್ ಆದರೆ ಮುಂದೆ ಯಾರಿಗೆ ತೊಂದರೆ ಆಗುತ್ತೆ ಏನನ್ನು ಸವಿಸ್ತರವಾಗಿ ನಮ್ಮ ಅಧ್ಯಕ್ಷರು ಮಾತಾಡ್ತಾರೆ. ಒಂದನೇದಾಗಿ ಹೇಳ್ಬೇಕಂದ್ರೆ ಗ್ರಾಹಕರಿಗೆ ಈಗಿನ ಮಟ್ಟದಲ್ಲಿ ನಾವು ಕೊಡ್ತಾ ಇರೋದು 5.5 ಯೂನಿಟಿನ ಇದ್ದದ್ದು ಈಗ ಆಲ್ರೆಡಿ ಪ್ರೈವೇಟಿಸಮ್ ಆದಂಥ ಮುಂಬೈ ಮತ್ತು ಬೇರೆ ರಾಜ್ಯಗಳಲ್ಲಿ 14ರಿಂದ 15 ರೂಪಾಯಿ ಯೂನಿಟ್ ಹೊಂಟಿದೆ. ಇನ್ನು ಮುಂದೆ ಆ ಥರ ಪ್ರೈವೇಟಿಸಮ್ ಹೋದ್ರೆ ತೊಂದರೆಗಳಾಗುತ್ತೆ ಮತ್ತು ನೇಕಾರರಿಗೆ ತೊಂದರೆ ಆಗುತ್ತೆ, ಬಡ ಮತ್ತು ಗ್ರಾಹಕರಿಗೆ ತೊಂದರೆ ಆಗುತ್ತೆ. ಈಗ ಉಚಿತ ಇರುವಂಥ ರೈತರ ಪಂಪ್ಸೆಟ್ಗಳಿಗೆ ಮುಂದೆ ತೊಂದರೆ ಆಗೋಂಥ ಸಂದರ್ಭ ಜಾಸ್ತಿ ಇದೆ. ಮುಂದೆ ಅವರೇ ಆದಂಥ ಒಂದು ಒಡಂಬಡಿಕೆಯನ್ನು ಹೂಡಿದ್ರೆ ಮತ್ತು ಮುಂದೆ ಒಂದು ಟ್ರಾನ್ಸ್ಫಾರ್ಮರ್ ಸುಟ್ಟರೆ ಇವತ್ತು ನಾವು KEBಯಿಂದ ಯಾರೇ ಅವ್ರು ಬಂದು ಕೇಳಿದ್ರೆ ನಾವು ಎಂಪ್ಲಾಯ್ ವತಿಯಿಂದ ಎಲ್ಲ ನಮ್ಮ ಆಫೀಸ್ ವತಿಯಿಂದ ಕೊಡ್ತೀವಿ. ನೆಕ್ಸ್ಟ್ ಅವ್ರ ಕಡೆಯಿಂದ ಬಂತು ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅವ್ರವ್ರ ಸಂಬಂಧಪಟ್ಟ RR ನಂಬರ್ ಸಂಖ್ಯೆಯವರೇ ಅವರು ಟ್ರಾನ್ಸ್ಫಾರ್ಮರ್ ಸುಟ್ಟಿರುವಂಥ ಬತ್ತಿಯನ್ನು ಕಟ್ಟುವಂಥ ವಾಸ್ತವ್ಯ ಬರುತ್ತೆ. ಹಾಗಾಗಿ ಗ್ರಾಹಕರು ಮತ್ತು ರೈತರೇ ಆಗುವಂಥ ಅನ್ಯಾಯನ ಜೋಡಣೆ ಮಾಡಬೇಕಂದ್ರೆ ಟಾಟಾ ಪವರ್ ಕಂಪ್ನಿಯವರಿಗೆ ಪ್ರೈವೇಟೈಸೇಷನ್ ಕೊಡಬಾರ್ದು ಅನ್ನೋ ಒಂದು ಉದ್ದೇಶ ನಾವು ಇವತ್ತು ಪ್ರೆಸ್ ಮೀಟ್ ಸೇರಿದ್ವಿ. ಇದರ ಸವಿಸ್ತರವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ವಿ ಪಾಟೀಲ್ ಶೆಟ್ಟಿ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಸೇರಿರೋ ಉದ್ದೇಶ ಏನಪ್ಪ ಅಂದರೆ ನಮ್ಮ ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿರೋಧಿಸಿ ನಾವಿವತ್ತು ಇಲ್ಲಿ ಸೇರಿದ್ದೀವಿ. ಏನಪ್ಪ ಅಂದರೆ ನಮ್ಮದು ಸಾವಿರಾರು ಕೋಟಿ ಇರ್ತಕ್ಕಂಥ ಆಸ್ತಿಯನ್ನು ಬಂಡವಾಳಶಾಹಿಗಳಿಗೆ ಏನು ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮೆಲ್ಲ ಗ್ರಾಹಕರಿಗೆ ಸಿಗತಕ್ಕಂಥ ಉಚಿತ ಸೌಲಭ್ಯಗಳು, ಸೇವಾ ಸೌಲಭ್ಯಗಳು ಎಲ್ಲ ಮಾಯ ಆಗಿ ಹೋಗ್ತಾವೆ. ನಮ್ಮ ರೈತರಿಗೆ, ಉದ್ದಿಮೆದಾರರಿಗೆ, ನೇಕಾರರಿಗೆ ಎಲ್ಲರಿಗೂ ಏನು ಸಬ್ಸಿಡಿ ರೂಪದಲ್ಲಿ ಏನು ಸಿಗ್ತಿತ್ತೋ ಅದೆಲ್ಲ ಬಂದಾಗುವಂಥ ಎಲ್ಲ ಲಕ್ಷಣಗಳು ಈ ಕಾಣ್ತಾ ಇದೆ. ದಯವಿಟ್ಟು ನಾನು ಇವತ್ತು ಎಲ್ಲ ಸಂಘಟನೆ ಹಾಗೂ ಎಲ್ಲರಿಗೂ ಏನು ವಿನಂತಿ ಮಾಡ್ಕೊತೀನಪ್ಪ ಅಂದ್ರೆ ಇದೇನು ಖಾಸಗೀಕರಣ ಟಾಟಾ ಕಂಪ್ನಿಯವರು ಬಂದು ಇವತ್ತು ಲಾಭದಾಯಕವಾಗಿರ್ತಕ್ಕಂಥ ಕೆಲವೊಂದು ನಗರ ಪ್ರದೇಶಗಳನ್ನು ಮಾತ್ರ ತಗೊಂಡು ನಾವೇನು ರೈತರಿಗೆ ಅವ್ರಿಗೇನು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಗ್ರಾಮೀಣ ಪ್ರದೇಶಗಳನ್ನು ಮಾತ್ರ ಬಿಟ್ಟು ಆದಾಯವಿರ್ತಕ್ಕಂಥ ನಗರ ವ್ಯಾಪ್ತಿಗಳನ್ನು ಮಾತ್ರ ತಗೊಂಡು ನಮ್ಮನ್ನೆಲ್ಲನೂ ನಷ್ಟಕ್ಕೆ ತೋಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಈಗೇನು 23/6 KERCಗೆ ನಾವು ಅವರು ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟು ತಮ್ಮದೇನಿದ್ರು ಆಕ್ಷೇಪಣೆಗಳ ಸಲ್ಲಿಸಿ ಅಂತ ಹೇಳಿ ಟಾಟಾ ಕಂಪ್ನಿಯವರು KERCಗೆ ಒಂದು ಲೆಟರ್ ಬರೆದ ನೀವು ಆಕ್ಷೇಪಣೆ ಸಲ್ಲಿಸಕ್ಕೆ ಸಾರ್ವಜನಿಕರಿಗೆ ಒಂದು ಮನವಿ ಮಾಡಿದ್ದು ಲೆಟರ್ ಇದನ್ನು ಮಾಡಿದ್ರು, ಪೇಪರ್ ನೋಟಿಫಿಕೇಶನ್ ಬಿಟ್ಟಿದ್ರು. ಆ ವಿಷಯವಾಗಿ ನಾನೆಲ್ಲ ರೈತ ಬಾಂಧವರಿಗೆ, ನಮ್ಮೆಲ್ಲ ಸಂಘಟನೆಗಳಿಗೆ ಹಾಗೂ ನೇಕಾರರಿಗೆ ಹಾಗೂ ಏನು ನಾವೆಲ್ಲ ಸೌಲಭ್ಯಗಳು ಸರ್ಕಾರದ ಸೌಲಭ್ಯಗಳನ್ನು ಈಗ ಗೃಹಜ್ಯೋತಿ ಏನು ಕೊಟ್ಕೊಳ್ತಾ ಇದ್ದೀವಿ ಎಲ್ಲರೂ ನಾವು ಅದಕ್ಕೆ KERCಗೆ ತಾವು ಮನವಿ ಕೊಟ್ಟು ಈಗ ಆಗಿರ್ತಕ್ಕಂಥ ಈ ಒಂದು ಪ್ರೈವೇಟೈಸೇಷನ್ನ ತಡೆಯುವಲ್ಲಿ, ಏನು ಖಾಸಗೀಕರಣ ತಡೆಯುವಲ್ಲಿ ತಾವೆಲ್ಲ ಪ್ರಮುಖ ಪಾತ್ರ ವಹಿಸಬೇಕು. ನಮ್ಮ ಏನು ರಾಜ್ಯದ ಒಂದು ದೊಡ್ಡ ಆಸ್ತಿ ಸಾವಿರಾರು ಕೋಟಿ ರೂಪಾಯಿ ಏನು ಆಲ್ರೆಡಿ ಸ್ಟೇಷನ್ಗಳು, ಲೈನ್ಗಳು ಎಲ್ಲ ಏನಿದೆ ನಮ್ಮ ಆಲ್ರೆಡಿ ಕನ್ಸ್ಟ್ರಕ್ಟೆಡ್ ಏನು ಐತಲ್ಲ ಇದನ್ನು ನಾವು ಖಾಸಗಿ ಕೊಟ್ಟವಪ್ಪ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಎಲ್ಲ ಸೌಲಭ್ಯಗಳು ಹೋಗಿ ನಾವು ಅವರ ಒಂದು ಜೀತದಾಳ ಹೋಗುವಂಥ ಪ್ರಶ್ನೆ ಸಮಸ್ಯೆ ಉದ್ಭವಿಸುತ್ತೆ. ಅದಕ್ಕೆ ತಾವೆಲ್ಲರೂ ಸೇರಿ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸ್ಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ನಮಸ್ಕಾರ. ಈ ಒಂದು ಪತ್ರಿಕಾ ಪ್ರಕಟಣೆಯ ಉದ್ದೇಶ ಏನಿದೆ ಅಂದರೆ ನಮ್ಮ ಎಲ್ಲ ಎಸ್ಕಾಂಗಳು ಅಂದರೆ ಎಸ್ಕಾಂ, ಜೆಸ್ಕಾಂ, ಬೆಸ್ಕಾಂ, ಮೆಸ್ಕಾಂ, ಈ ಕಂಪನಿಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಖಾಸಗೀಕರಣ ಅಂದರೆ KERC ಏನೈತಿ ಟಾಟಾ ಕಂಪನಿಯವರು ಏನೈತಿ ನಾವು ಇದನ್ನು ಪ್ರೈವೇಟೈಸಮ್ ಮಾಡ್ಕೊತೀವಿ, ನಮ್ಗೆ ಕೊಡ್ರಿ ಅಂತೇಳಿ ಈ ಖಾಸಗೀಕರಣ ನಾವು ವಿರೋಧ ಧೋರಣೆ ಮಾಡ್ತಾ ಇದ್ದೇವೆ. ಯಾಕೆಂದರೆ ಈಗ ಗ್ರಾಹಕರ ಸೇವೆ ಏನಿದೆ ನೋಡು, ನಾವು ಸರ್ಕಾರದ ಮಟ್ಟದಲ್ಲಿ ಎಲ್ಲ ದರಗಳನ್ನು ನಿಗದಿತವಾಗಿ ಮಾಡ್ತಾ ಇದ್ದಾರೆ ಹಾಗೂ ಪ್ರತಿಯೊಂದು ಸೇವೆಗಳಲ್ಲಿ ಅಚ್ಚುಕಟ್ಟಾಗಿ ಏನೈತೆ ನಮ್ಮ ನೌಕರರಿಗೆ ಹಾಗೂ ಗ್ರಾಹಕರಿಗೆ ಏನೈತೆ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಆದ ಕಾರಣ ಏನೈತೆ ಪ್ರೈವೇಟೈಸಮ್ಗೆ ಕೊಟ್ಟರಂದ್ರೆ ಒಂದು ಕಂಪ್ನಿ ಏನೈತೆ ನೋಡ್ರಿ ಅವರಿಗೆ ಲಾಭ ಒಂದೇ ನೋಡ್ಕೊತೈತೆ ಹೊರತು ಅದು ಲಾಸ್ ಮಾಡಿಕೊಂಡು ಮಾಡುವಂಥ ಕಂಪನಿಗಳು ಇಲ್ಲ. ಅದನ್ನು ಯಾವುದೇ ರೀತಿ ಗ್ರಾಹಕರಿಗೆ ಏನೈತೆ ನೋಡು ಹೊರೆ ಆಗ್ತೈತೆ ಹೊರತು ಅದು ಏನೈತೆ ನೋಡು ಸಾರ್ವಜನಿಕರಿಗೆ ಯಾವುದೇ ರೀತಿಯಿಂದ ಉಪಯೋಗ ಆಗಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಏನೈತೆ ನೋಡು ಈ
ಖಾಸಗೀಕರಣದ ವಿರೋಧಕ್ಕೆ ಏನೇನು ಮಾಡಬೇಕು ಅಂತೇಳಿ ತಮ್ಮೆಲ್ಲರಿಗೆ ವಿನಂತಿಪೂರ್ವಕವಾಗಿ ಕೇಳ್ತೀನಿ. ನಮಸ್ಕಾರ. ನಮಸ್ಕಾರ. ಇವತ್ತು ನಮ್ಮ ಹುಣಸೂರು ತಾಲೂಕಾ ಪತ್ರಕರ್ತರ ಸಂಘದ ವತಿಯಿಂದ ನಾವು ಸಂಘಕ್ಕೆ ಮನವಿ ಕೊಟ್ಟು ಬಂದಿದ್ದೇವೆ. ಹಾಗೂ ಸಂಘ ಈ ತಮ್ಮ ಸಂಘದಲ್ಲಿ ನಾವು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಬಲರಾಮ್ ಅವರ ಸಂದೇಶವನ್ನು ತಮಗೆ ತಿಳಿಸಲು ಮಾತನ್ನು ತಿಳಿಸಲು ಬಂದಿದ್ದೇವೆ. ಅದರ ಜೊತೆಯಾಗಿ ನಮ್ಮ ರೈತ ಸಂಘದ ತಾಲೂಕು ಅಧ್ಯಕ್ಷರು ಇದ್ದಾರೆ ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು, ಇಳಕಲ್ ತಾಲೂಕು ಪದಾಧಿಕಾರಿಗಳು, ಪ್ರಾಥಮಿಕ ಸಮಿತಿ ಹಾಗೂ ಹುಣಸೂರು ತಾಲೂಕು ಪ್ರಾಥಮಿಕ ಅಧಿಕಾರಿಗಳು ಸಹಿತ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ದಿವಸ ವಿಷಯ ಏನಪ್ಪ ಅಂದರೆ KERCಗೆ ನಮ್ಮ ಇಂಧನ ಇಲಾಖೆ KERCಗೆ ನಮ್ಮ ಟಾಟಾ ಕಂಪ್ನಿ ಅವರು ನಮ್ಮ ಬೆಸ್ಕಾಂ, ನಮ್ಮ 5 ಕಂಪ್ನಿಗಳಿವೆ, ಬೆಸ್ಕಾಂ, ಜೆಸ್ಕಾಂ, ಚೆಸ್ಕಾಂ, ಹೆಸ್ಕಾಂ, ಈ ಥರ KTs ಅವರು ಇನ್ನಷ್ಟು ಖಾಸಗೀಕರಣ ತಾವು ನಡೆಸ್ಕೊಡ್ತೀವಿ ಅದಕ್ಕಂತ ಅರ್ಜಿ ಹಾಕಿದ್ದಾರೆ ಅವರು. ಅದಕ್ಕೆ ನಮ್ಮ ಸಂಘದ ನಮ್ಮ ನೌಕರರ ಸಂಘ 6.9 ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಬಲರಾಮ್ ಅವರು ಹಾಗೂ ನಮ್ಮ ಒಂದು 8 ಸಂಘ ಸಂಸ್ಥೆಗಳಿವೆ ನಮ್ಮ ಇಲಾಖೆಯಲ್ಲಿ. ಎಲ್ಲ ಸಂಘ ಸಂಸ್ಥೆ ಒಕ್ಕೂಟದ ಅಧ್ಯಕ್ಷರು ಅವರೇ ಹಾಗೂ ಅವರು ಮತ್ತು ಇನ್ನೊಬ್ಬರು ನಮ್ಮ ಇಂಜಿನಿಯರಿಂಗ್ ಅಸೋಸಿಯೇಷನ್ನ ಅಧ್ಯಕ್ಷರು ಹಾಗೂ ನಮ್ಮ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾದ ಬಸವಣ್ಣನವರು ಒಂದು ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಈ ಸದ್ಯಕ್ಕೆ ನಮ್ಮದು ಇನ್ನೊಂದು ಟ್ರೇಡ್ ಯೂನಿಯನ್ ಇದೇನಿದೆ, ನೌಕರ ಸಂಘ ಇದೆಯಲ್ಲ, 52,000 ಜನ ಅದರಲ್ಲಿ ಸದಸ್ಯರಿದ್ದಾರೆ. ಟ್ರೇಡ್ ಯೂನಿಯನ್ ಏಷ್ಯಾ ಖಂಡದಲ್ಲೇ ನಮ್ಮ ಸಂಘ ಯಾವ ಇಲಾಖೆಯಲ್ಲಿ ಟ್ರೇಡ್ ಯೂನಿಯನ್ ಇಲ್ಲ, ನಮ್ಮದೊಂದೇ ಟ್ರೇಡ್ ಯೂನಿಯನ್. ಹೀಗಾಗಿ ಇಷ್ಟು ಬಲಿಷ್ಠವಾಗಿದೆ. ವಿಷಯ ಏನಪ್ಪ ಅಂದರೆ ಅವರು ಅರ್ಜಿ ಹಾಕಿದ್ರಿಂದ ನಾವು ನಮ್ಮೆಲ್ಲ ಈಗ CM ಅವರಿಗೆ, ನಮ್ಮ ಸಂಘಕ್ಕೆ CM ಅವರಿಗೆ, ಮಿನಿಸ್ಟ್ರಿಗೆ ಎಲ್ಲರಿಗೂ ಮನೆ ಕೊಡೋದು ಈ ಒಂದು ಪ್ರಸ್ತಾವನೆ ಇಟ್ಕೊಂಡಿದ್ದೀವಿ. ಫಸ್ಟು ಇದ್ರ ಬಗ್ಗೆ ನಾವು ಯಾವ ರೂಪರೇಷೆ ಹೇಳ್ತೀನಿ, ಆಮೇಲೆ ಅದ್ರ ಬಗ್ಗೆ ಮಾರ್ಗಗಳನ್ನು ಹೇಳ್ತೀನಿ ಸರ್. ರೂಪರೇಷೆ ನಮಗೆ ಆದೇಶ ಕೊಟ್ಟಿದ್ದಾರೆ. ಮೊದಲು ಇದರಿಂದ ಯಾವ ಥರ ರೂಪರೇಷೆಪ್ಪ ಅಂತಂದ್ರೆ ನಮ್ಮ ಕನ್ನಡಪರ ಸಂಘಟನೆಗಳು, ರೈತ ಸಂಘಟನೆಗಳು ಹಾಗೂ ಮತ್ತು ನಮ್ಮ ನೇಕಾರ ಸಂಘದ ಸಂಘಟನೆಗಳಿಗೆ, ಪತ್ರಕರ್ತರ ಸಂಘಟನೆಗಳಿಗೆ ಮತ್ತು ನಮ್ಮ ನೌಕರರ ಎಲ್ಲ ಸಂಘಟನೆಗಳಿಗೆ ಮತ್ತು ಅಧಿಕಾರಿಗಳಿಗೆ ಜಾಗೃತಿ ಮೂಡಿಸೋದು ಒಂದನೇದು. ಯಾವುದಪ್ಪ ಖಾಸಗೀಕರಣದಿಂದ ನಮಗೇನು ಅಪಾಯವಿದೆ ಅಂತ ಒಂದನೇದು. ಈ ಖಾಸಗೀಕರಣದಿಂದ ಏನೇನು ಅಪಾಯವಾಗುತ್ತೆ ಸಂಕ್ಷಿಪ್ತವಾಗಿ ಒಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ. ಒಂದಿಷ್ಟು ನಮ್ಮ ಪದಾಧಿಕಾರಿಗಳು ಪಾಯಿಂಟ್ಸ್ ಹೇಳಿದ್ದಾರೆ, ಅವರು ಸಂಕ್ಷಿಪ್ತವಾಗಿ ಒಂದು ವಿಷಯ ಹೇಳ್ತೀನಿ. ಈಗ 2003ರಲ್ಲಿ ಕೇಂದ್ರ ಸರ್ಕಾರ ಈ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿತ್ತು. ಅದಕ್ಕೆ ನಾವು ನಮ್ಮ ಎಲ್ಲ ನೌಕರರು ನಮ್ಮ ಟ್ರೇಡ್ ಯೂನಿಯನ್ ವತಿಯಿಂದ ನಾವು ವಿರೋಧ ಮಾಡೋದ್ರಿಂದ ನಮ್ಮ ರಾಜ್ಯದಲ್ಲಿ ಖಾಸಗೀಕರಣ ಆಗಲಿಲ್ಲ. ಇದನ್ನು ಹಾಗೆ ರೈತರು ಎಲ್ಲರೂ ಬೆಂಬಲ ಕೊಟ್ಟರು ಒಂದನೇದು. ಅದಾದ ಮೇಲೆ ಒಂದು 8 ರಾಜ್ಯಗಳು ಖಾಸಗೀಕರಣ ಆದವು. ಎಲ್ಲಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ BJP ಸರ್ಕಾರ ಎಲ್ಲಿದ್ದು ಅಲ್ಲಿ ಆದವು. ಅವಾಗ ಇದೇ ಕಾಂಗ್ರೆಸ್ ಸರ್ಕಾರದ ನಾವು ವಿರೋಧ ಪಕ್ಷದ ನಾಯಕರು ವಿರೋಧ ಮಾಡಿದರು. ಈಗ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿರೋಧ ಮಾಡ್ತಾ ಬಂದಿದೆ. ರಾಜ್ಯದಲ್ಲೇ ಕಾಂಗ್ರೆಸ್ ಸರ್ಕಾರ ಇದೆ. ವಿರೋಧ ಮಾಡಿದವರು ಖಾಸಗೀಕರಣ ಬೇಡ, ನಮ್ಮ ಸರ್ಕಾರದಲ್ಲಿ ಅದನ್ನಲ್ಲೇ ಇರಬೇಕನ್ನೋ ಆಶಯ ಅಂತ ನಮ್ಮ CM ಅವರು ದಯಮಾಡಿ ಇದನ್ನು ಮನವರಿಕೆ ಮಾಡ್ಕೋಬೇಕು. ಖಾಸಗೀಕರಣ ಬಿಡಬಾರ್ದು ಅಂತ ನಮ್ಮ ಆಶಾಭಾವನೆ ಇದೆ. ಎಲ್ಲ ನಮ್ಮ ಇಲಾಖೆ ನೌಕರರು ಮತ್ತು ರೈತ ಸಂಘದವರು ಆಶಾಭಾವನೆ ಇಟ್ಟುಕೊಂಡೇ ನಾವು ಇಷ್ಟು ಸದ್ಯಕ್ಕೆ ಇಷ್ಟು ಪತ್ರ ಚಳವಳಿಯನ್ನು ಮಾಡ್ತಾ ಇದ್ದೀವಿ. 23 ಒಳಗಾಗಿ ದಯಮಾಡಿ ಇದ್ರ ಮಾರ್ಗಗಳನ್ನು ಹೇಳ್ತೀನಿ, ಒಂದಿಷ್ಟು ಪಾಯಿಂಟ್ಸ್ಗಳಂತ ಹೇಳ್ತೀನಿ. ಈಗ ಹೇಳಿದ್ರಲ್ಲ, ಸರ್ಕಾರದಲ್ಲಿ 52,000 ಜನ ಇದು, ನಾವು ಇನ್ನೂ 35,000 ಹುದ್ದೆಗಳು ಖಾಲಿ ಇದ್ದಾವೆ ಅನ್ಎಂಪ್ಲಾಯ್ಸ್. ಇದನ್ನು ಅನ್ಎಂಪ್ಲಾಯ್ಸ್ ತುಂಬಿಕೊಳ್ಳೋದಿಲ್ಲ ಅವರು ಖಾಸಗೀಕರಣ ಆದರೆ. ಅವ್ರು ಏನು ಮಾಡ್ತಾರೆ, ಅನ್ಎಂಪ್ಲಾಯ್ಸ್ ತುಂಬಿಕೊಂಡ್ರೆ ಕನ್ನಡಿಗರೇ ಹಾಕ್ತಾರೆ, ಒಂದು ಒಳ್ಳೇದಾಗುತ್ತೆ. ಅವ್ನು ತುಂಬಿಕೊಳ್ಳೋದಲ್ಲ, ಏನು ಮಾಡ್ತಾರೆ, ನಮಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾರೆ. ಇದು ನೌಕರಿಗೆ ಕೆಲಸ ಬಿಟ್ಟು ಹೋಗೋಂಗೆ ಮಾಡ್ತಾರೆ. ಈಗ ಎಕ್ಸಾಂಪಲ್ BSN ಒಂದು ಎಷ್ಟಿದ್ರಪ್ಪ ಅಂದ್ರೆ 1.5 ಕೋಟಿ ಜನ ಇದ್ದರು. ಆಲ್ರೆಡಿ 1 ಕೋಟಿ ಜನ ತೆಗೆದಾಕಿಬಿಟ್ಟಿದ್ದಾರೆ. 50 ಕೋಟಿ ಜನ ಅಷ್ಟೇ ಇದ್ದಾರೆ. ಇವತ್ತು ನೋಡಿ, 1 ಲಕ್ಷ 1 ಲಕ್ಷ ಹೋಗಿ ತೆಗೆದಾಕಿ 50 ಲಕ್ಷ ಅಷ್ಟೇ ಇದ್ದಾರೆ, 50,000 ಅಷ್ಟೇ ಇದ್ದಾರೆ. ಇವತ್ತು ಅದರಿಂದ ಮತ್ತೆ ನೋಡಿ ಇನ್ನೊಂದು, ಇವತ್ತು BSNL ಇದು ಎಲ್ಲ ಕಂಪ್ನಿಗಳು ಮಾರ್ಕ್ ಆಗೋದು ಬಂದು ಇವತ್ತು 4G ಆಗ್ಬೇಕಾದ್ರೆ 4G ಆಗಿದೆ, BSNL ಎಲ್ಲವೂ 5G ಆಗಿದೆ. ಹಾಗೆ ಅವರು ತಾವು ಮಾಡಿ ನಮ್ಮ ಸರ್ಕಾರದಲ್ಲಿ ಇದರಲ್ಲಿರುವ ಕಂಪ್ನಿಗಳನ್ನು ಇದು ಮಾಡಿಬಿಡ್ತಾರೆ ಖಾಸಗಿ ಅವರು. ಒಂದೇದು ಬೇರೆ ಕಂಪ್ನಿನ ನಾ ಹೇಳಿದೆ. ನಮಗೇನಪ್ಪ ಅಂದರೆ ಮಾರ್ಗಗಳು ಈಗ ಇದೇ ಮುಂಬೈ ದಾದರಲ್ಲಿ ಅದೇ ಟಾಟಾ ಕಂಪ್ನಿ ನಡೆಸ್ತಾ ಇದೆ. ಇಲ್ಲಿ 6,000 ರೂಪಾಯಿ ಕರೆಂಟ್ ಬಿಲ್ ಇದೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ಎಷ್ಟಿದೆ, 14 ರೂಪಾಯಿ ಇದೆ. ಯಾವುದು LT1 ಗ್ರಾಹಕರು ಇವತ್ತು ಫ್ರೀ ಅಂತ ಕರೆಂಟ್ ಕೊಟ್ಟಿದ್ದಾರಲ್ಲ, ಇದಕ್ಕೆ ತುಂಬೋದಾಗುತ್ತಾ ಗ್ರಾಹಕರಿಗೆ? ಒಂದು ಇವತ್ತು ಸಬ್ಸಿಡಿಗಳು ಯಾಕೆ ಕೊಡ್ತಾರೆ ಇವರು? ನಾ ಯಾಕೆ ಕೊಡಲಿ ಅಂತಾರೆ. ನೇಕಾರಿ ಸಬ್ಸಿಡಿ ಹೋಗೋ, ರೈತರಿಗೆ ಸಬ್ಸಿಡಿ ಹೋಗೋ. ಎಕ್ಸಾಂಪಲ್ TC ಒಂದು 60,000 ಐತಿ, ಇವತ್ತು ಸರ್ಕಾರನ ತಂದು ಕುಂದಿರ್ತದೆ. ನಾಳೆ ಅವ್ರು ಆದ್ರೆ ಅದನ್ನು ಬಿಲ್ನಾಗ ಹಾಕ್ತಾರೆ, TC ಸುಟ್ಟಿದ್ದನ್ನು ಸಹಿತ.
ಈ ಥರ ಅದಕ್ಕೆ ಭಾಳ ಇನ್ನೂ ಹೇಳ್ಬೇಕಾದ್ರೆ ಭಾಳ ಇದಾವೆ. ದಯಮಾಡಿ ನಾನು ಒಂದು ತಮ್ಮ ವಿನಂತಿ ಎಲ್ಲರಿಗೂ, ನಮ್ಮ ಬಾಗಲಕೋಟೆ ಜಿಲ್ಲಾ ನೌಕರರಿಗೆ, ರೈತ ಸಂಘದವರಿಗೆ, ಎಲ್ಲ ಗ್ರಾಹಕರಿಗೆ ಒಂದು ವಿನಂತಿ. KRCಗೆ ಅರ್ಜಿ ಹಾಕಲಿಕ್ಕೆ ತಮಗೂ ಒಂದು ನಮೂನೆ ಇದೆ. ಅವು ಒಂದು KRCಗೆ ಖಾಸೀಕರಣ ಹಾಕ್ಬಾರ್ದು ಅಂತಂದೇಳಿ ಎಲ್ಲ ತಮಗೆ ತಮ್ಮ ಪ್ರೆಸ್ ಮುಖಾಂತರ ಆದಂಥ ಅರ್ಜಿ ಹಾಕ್ಬೇಕಂತಂದೇಳಿ ಮನವಿ ಮಾಡ್ಕೊತೀನಿ. ನಮ್ಮ ಲೈನ್ಮನ್ರು ತಮ್ಮ ಸಿಬ್ಬಂದಿಗಳು ಸಹಿತ ತಮ್ಮ ಹತ್ರ ಬಂದು ಅದನ್ನು ಫಾರ್ಮನ್ನು ಕೊಡ್ತಾರೆ, ಮನವರಿಕೆ ಮಾಡ್ತಾರೆ. ಅಂದ್ಕೊಟ್ಟು ನಾವು ಪೋಸ್ಟ್ ಮುಖಾಂತರ ಕಳಿಸ್ತೀವಿ. ನಮ್ಮ ಜೊತೆ ನೌಕರರ ಒಕ್ಕೂಟಗಳ ಜೊತೆ ಎಲ್ಲರೂ ಸೇರಿ ಕೈ ಜೋಡಿಸಿದರೆ ನಮ್ಮ ರಾಜ್ಯದಲ್ಲಿ ಖಾಸೀಕರಣ ಆಗಲ್ಲ. ಸರ್ಕಾರ ಅನ್ಯದಲ್ಲೇ ಇರ್ತದೆ, ಇಂಧನ ಇಲಾಖೆ ಎದರಲ್ಲೇ ಇತ್ತಂದರೆ ಎಲ್ಲ ಗ್ರಾಹಕರಿಗೂ ನಾವು ಒಳ್ಳೆ ರೀತಿಯಿಂದ ಇನ್ನೂ ಹೆಚ್ಚು ಕೊಡ್ತಾ ಇದ್ದೀವಿ. ಈಗ ನೋಡಿರಿ 35,000 ಜನ ಇನ್ನೂ ವೇಕೆನ್ಸಿ ಇದಾವೆ ಅಂತೇಳಿ ಒಂದು ಹಳ್ಳಿಗೆ ಮಿನಿಮಮ್ 4 ಜನ ಲೈನ್ಮನ್ ಇರ್ಬೇಕಂತ ಇದೆ. ಒಬ್ಬನೇ ಲೈನ್ಮನ್ ಇದ್ರು ಮೇಂಟೈನ್ ಮಾಡ್ತಾನೆ. ಇವತ್ತು ನಮ್ಮವನಿದ್ರೆ ಅವ್ರು ಏನು ಮಾಡಿಬಿಡ್ತಾರೆ ಕೇಳ್ರಿ, ಇದು ಅನ್ಎಂಪ್ಲಾಯ್ಡ್ ಆದರೂ ಮೇಂಟೈನ್ ಮಾಡಕತ್ತೀವಿ ನಾವು. ಹೌದಾ? ಅವ್ರಿಗೆ ಆ ಥರ ಅಲ್ಲ. ನಮ್ಮನ್ನೆಲ್ಲ ಟಾರ್ಚರ್ ಕೊಟ್ಟು 10-20 ಸಾವಿರ ಪಗಾರದಲ್ಲಿ ಏನು ಮಾಡ್ತಾರೆ, ಯಾವುದೋ ಹೊರ ರಾಜ್ಯದಿಂದ, ತಮ್ಮ ರಾಜ್ಯದಿಂದ ಮುಂಬೈ, ಮಹಾರಾಷ್ಟ್ರ ಈ ಥರದಿಂದ ತಂದು ದುಡಿಸ್ಕೊಂತಾರೆ. ಇಲ್ಲಿ ಕನ್ನಡಿಗರು ಅನ್ಯಾಯ ಅಂತ. ಅದಕ್ಕೆ ದಯಮಾಡಿ ತಾವೆಲ್ಲ ನಾವು ನೀವು ಎಲ್ಲರೂ ಒಕ್ಕಟ್ಟಾಗಿ, ಇನ್ನೂ CM ಅವ್ರ ಕೈಲೇ ಇದೆ, ಮನವರಿಕೆ ಮಾಡಿ ನಾವು ನೀವೆಲ್ಲರೂ ಸೇರಿ ಖಾಸೀಕರಣ ಆಲಾರ್ದಾಗೆ ಎಲ್ಲರೂ ಸೇರಿ ಒಗ್ಗೂಡಿ ನೋಡ್ಕೊಳ್ಳೋಣ ಅಂತಂದೇಳಿ ವಿನಂತಿ ಮಾಡಿಕೊಂಡು ನಾನು 2 ಮಾತನ್ನು ನಾನು ಮುಗಿಸ್ತೀನಿ. ಈಗ ಮುಂದೆ ನಮ್ಮ ರೈತ ಸಂಘದ ನಮಸ್ತೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಮ್ಮ ರಾಜ್ಯದಲ್ಲಿ ರೈತರಿಗೆ ಖಾಸೀಕರಣ ಮಾಡೋದರಿಂದ ರೈತರಿಗೆ ಭಾಳ ಅನ್ಯಾಯ ಆಗ್ತೈತಿ. ಈಗ ರೈತರು ಭಾಳ ಕಂಗಾಲಾಗಿದ್ದಾರೆ. ಆನಂತರ ಅವರು ಕೂರ್ಲು ಹಾಕ್ಕೊಳ್ಳೋದು, ಆನಂತರ ಸಾಯೋದು ಜಾಸ್ತಿ ಆಗಿದೆ. ಮತ್ತು ಇದನ್ನು ಬರೇ ಮೇಲೆ ಹೇಳಿದ್ರಂದ್ರೆ, ವಿದ್ಯುತ್ತನ್ನು ಬರೀ ಹೇಳಿದ್ರೆ ರೈತರಿಗೆ ಭಾಳ ತೊಂದರೆ ಆಗ್ತೈತಿ. ಆನಂತರ ನಮ್ಮ ದೇಶದ ಫಸ್ಟ್ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಜೈ ಜವಾನ್ ಜೈ ಕಿಸಾನ್ ಅಂತ ಅವರು ಘೋಷಣೆ ಮಾಡ್ಯಾರ. ರೈತರ ಹೆಸರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಮ್ಮ ದೇಶದ ಎಲ್ಲ ರಾಜ್ಯದಲ್ಲಿ ಬರ್ತಕ್ಕಂಥ ಮಿನಿಸ್ಟ್ರ್ ಆಯಿತು, ಪ್ರಧಾನಮಂತ್ರಿ ಆಯಿತು, ರಾಜ್ಯದ ಮುಖ್ಯಮಂತ್ರಿ ಆಯಿತು. ಈ ಸದ್ಯ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಬಂದಿದ್ದಾರೆ. ಅವರು ಈ ರಾಷ್ಟ್ರೀಕತೆಯನ್ನು ಇದನ್ನೆಲ್ಲ ಪ್ರೈವೇಟೇಷನ್ ಮಾಡಬಾರ್ದು. ಯಾಕಂದರೆ ಟಾಟಾ ಕಂಪ್ನಿ ಕೊಟ್ಟರಂತಂದ್ರೆ ಅವರು ಟಾಟಾ ಕಂಪ್ನಿಯವ್ರು ಹೇಳಿದಂಗೆ ಕೆಲಸ ಮಾಡ್ಬೇಕಾಗತ್ತೆ. ಎಲ್ಲರೂ ತೊಂದರೆ ಆಗ್ತೈತಿ, ಎಲ್ಲರೂ ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ನೇಕಾರರ ತೊಂದರೆ ಅನುಭವಿಸ್ಬೇಕಾಗತ್ತೆ, ರೈತರ ತೊಂದರೆ ಅನುಭವಿಸ್ಬೇಕಾಗತ್ತೆ, ಸಾರ್ವಜನಿಕರ ತೊಂದರೆ ಅನುಭವಿಸ್ಬೇಕಾಗತ್ತೆ. ಇವೆಲ್ಲವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡನೇದು ನಮ್ಮ ರೈತರ ಮಕ್ಕಳು ಜಾಬ ಇಲ್ಲ, ನಿರುದ್ಯೋಗ ಆಗಿಬಿಟ್ರೆ 15 ವರ್ಷದಿಂದ ಎಲ್ಲ ಹುದ್ದೆಗಳು ಖಾಲಿ ಅದ. ಈ ಹುದ್ದೆಗಳನ್ನು ಪರಿಪೂರ್ಣವಾಗಿ ತುಂಬ್ಕೋಬೇಕು. KB ಆಯಿತು, ಎಲ್ಲದಲ್ಲಿ ನಿರುದ್ಯೋಗ ಸಮಸ್ಯೆ ಆಗತ್ತೆ. ಈ ಪ್ರೈವೇಟ್ ತೊಗೊಂಬರೋದ್ರಿಂದ ನಿರುದ್ಯೋಗ ಜಾಸ್ತಿ ಆಗತ್ತೆ. ಈ ದೇಶದಲ್ಲಿ ಎಲ್ಲ ರೇಟ್ಗಳು ಹೆಚ್ಚಾಗ್ಯಾವು, ಬದುಕುವ ಪರಿಸ್ಥಿತಿ ಗಂಭೀರವಾಗೈತಿ. ಅದರ ಮೇಲೆ ರೈತರ ಮೇಲೆ ಬರೇ ಹೇಳಿದ್ರೆ ರೈತರು ಭಾಳ ಕಷ್ಟದಲ್ಲಿ ಅನುಭವಿಸೋಕ್ಕಾಗತ್ತೆ. ಎಲ್ಲಿ ಬೇಕಾದಲ್ಲಿ ರೈತರ ಸಾವು ನೋವುಗಳು ಜಾಸ್ತಿ ಆಗಕತ್ತವು. ಇದಕ್ಕಾಗಿ ತಾವೆಲ್ಲರೂ ನಮ್ಮ ರಾಜ್ಯದ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸ್ವಾಮಿಯವರು ಇದನ್ನು ತಮ್ಮ ಗಮನಕ್ಕೆ ತೊಗೊಂಬಂದು ಗೌರ್ಮೆಂಟ್ ಯಥಾಸ್ಥಿತಿ ಇರೋಂಗೆ ಮಾಡಿರಿ, ಪ್ರೈವೇಟಿಗೆ ಕೊಡಬಾರ್ದು ಅಂತೇಳಿ ಈ ಮೂಲಕ ನಾನು ರೈತ ಸಂಘದಿಂದ ಮನವಿ ಮಾಡ್ತೀನಿ. ಜೈ ಜವಾನ್ ಜೈ ಕಿಸಾನ್.